ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾನೇ ಬ್ಯೂಟಿಫುಲ್ ಹಾಗೂ ಲೈಟ್ ವೈಟ್ ಆಗಿರುವಂತಹ ಇಯರಿಂಗ್ ಡಿಸೈನ್ಸ್ಗಳನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ನೋಡ್ತಾ ಇರ್ಬೋದು ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಇದೆ. ಎಲ್ಲ ತರದ ಒಂದು ಕಲರ್ ಅವೈಲಬಿಲಿಟಿ ಇದೆ. ನೋಡ್ತಾ ಇರ್ಬೋದು ಶೇಪ್ಗಳು ಅಷ್ಟೇ, ಓವೆಲ್ ಶೇಪ್ ಇದೆ, ಸ್ಕ್ವೇರ್ ಶೇಪ್ ಇದೆ, ಸರ್ಕಲ್ ಶೇಪ್ ಇದೆ. ಶೇಪ್ಗಳು ಹಾಗೂ ಸ್ಟೋನ್ಗಳ ಕಲರ್ಗಳು ತುಂಬಾನೇ ವೆರೈಟಿನಲ್ಲಿ ನಿಮಗೆ ಸಿಗುತ್ತೆ. ಈ ತರದ ಒಂದು ಇಯರಿಂಗ್ ಬಂದು ಅರೌಂಡ್ ನಿಮಗೆ 3 to 4 ಗ್ರಾಮ್ಸ್ ಅಲ್ಲಿ ಡೈಲಿ ವೇರ್ಗೆ ಇಲ್ಲ ಆಫೀಸ್ ವೇರ್ಗೆ ನೀವು ಈ ತರ ಮಾಡಿಸ್ಕೊಳ್ಬಹುದು. ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಇದೆ, ಒಳ್ಳೆ ಡಿಸೈನ್ಸ್ ಕೂಡ ಇದೆ. ನೀವು ಈ ತರದ ಒಂದು ಇಯರಿಂಗ್ ನ ಮಾಡಿಸ್ಕೋಬಹುದು ಅಂತಂದ್ರೆ ಕೇವಲ ಒಂದು 3 ಗ್ರಾಮ್ ಇಂದ 4 ಗ್ರಾಮ್ಗೆ ಕಡಿಮೆ ಬಡ್ಜೆಟ್ ಅಲ್ಲಿ ನೀವೇನಾದ್ರೂ ಡೈಲಿ ವೇರ್ ಇಯರಿಂಗ್ ನೋಡ್ತಿದ್ದೀರಾ ಅಂತ ಅಂದ್ರೆ ಈ ತರದ ಒಂದು ಇಯರಿಂಗ್ ನ ನೀವು ಮಾಡಿಸ್ಕೊಂಡು ವೇರ್ ಮಾಡಬಹುದು. ನಿಮ್ಮ ಹತ್ತಿರದ ಶಾಪ್ ಅಥವಾ ರೆಗ್ಯುಲರ್ ಆಗಿ ಹೋಗುವಂತಹ ಜ್ಯುವೆಲರಿ ಶಾಪ್ ನಲ್ಲೇ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡು ನೀವು ಮಾಡಿಸ್ಕೊಬಹುದು. ಇಲ್ಲ ಅಂತ ಅಂದ್ರೆ ಇಂಟ್ರೆಸ್ಟ್ ಇದ್ರೆ ನಿಮಗೆ ಶಾಪ್ ನ ವಿಸಿಟ್ ಮಾಡ್ತೀವಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿದ್ರೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೀನಿ, ಶಾಪ್ ಅಡ್ರೆಸ್ ಹಾಗೂ ಕಾಂಟ್ಯಾಕ್ಟ್ ಡೀಟೇಲ್ಸ್. ಮತ್ತೊಂದು ಡಿಸೈನ್ ನೋಡ್ತಾ ಇರಬಹುದು ನೀವು, ಚಾಂದ್ಬಾಲಿ ಇಯರಿಂಗ್. ಕೇವಲ ನಿಮಗೆ 6 ರಿಂದ 7 ಗ್ರಾಮ್ಗೆ ಈ ತರದ ಒಂದು ಚಾಂದ್ಬಾಲಿ ಇಲ್ಲ ರಾಮ್ಲೀಲಾ ಓಲೆನ ಮಾಡಿಸ್ಕೊಳ್ಬಹುದು. ಯಾರು ಕಡಿಮೆ ಬಡ್ಜೆಟ್ ಅಲ್ಲಿ ನೀವೇನಾದ್ರೂ ಜುಮ್ಕಾ ಅಥವಾ ರಾಮ್ಲೀಲಾ ಓಲೆ ನೋಡ್ತಿದ್ದೀರಾ ಅಂತ ಅಂದ್ರೆ ಈ ತರದ ಒಂದು ರಾಮ್ಲೀಲಾ ಓಲೆನ ಕೇವಲ 6 ರಿಂದ 7 ಗ್ರಾಮ್ಗೆ ನೀವು ಮಾಡಿಸ್ಕೊಂಡು ವೇರ್ ಮಾಡಬಹುದು. ಮತ್ತೊಂದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ರೆಡ್ ಸ್ಟೋನ್ ಹಾರ್ಟ್ ಡಿಸೈನ್ ಅಲ್ಲಿ ಬಂದಿದೆ. ನಾನು ಆಗ್ಲೇ ತೋರಿಸಿದೆ, ಸ್ಕ್ವೇರ್ ಶೇಪ್, ಸರ್ಕಲ್ ಶೇಪ್, ಓವೆಲ್ ಶೇಪ್, ಇಷ್ಟು ಡಿಸೈನ್ಸ್ ಗಳಿತ್ತು ಅಂದ್ರೆ ಶೇಪ್ಗಳು. ಇದೊಂದು ಆಡ್ ಮಾಡ್ಕೊಬಹುದು ನೀವು. ಆರ್ಟ್ ಶೇಪ್ ನಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಆಗಿರುತ್ತೆ. ಎಲ್ಲಾ ತರದ ಒಂದು ನೀವು ಸ್ಟೋನ್ಗಳನ್ನ ಚೇಂಜ್ ಮಾಡಿಸ್ಕೊಳ್ಬಹುದು, ಕಲರ್ ಸ್ಟೋನ್ಗಳನ್ನ, ಶೇಪ್ಗಳನ್ನ ಚೇಂಜ್ ಮಾಡಿಸ್ಕೊಂಡು ಈ ಪ್ಯಾಟರ್ನ್ ಅಲ್ಲಿ ಕಡಿಮೆ ಗ್ರಾಮ್, ಒಂದು 3 ಗ್ರಾಮ್ಸ್ ಗಳಲ್ಲೆಲ್ಲ ನೀವು ಮಾಡಿಸ್ಕೊಳ್ಬಹುದು. ಮತ್ತೊಂದು ಜುಮ್ಕಾ ಡಿಸೈನ್ ನೋಡ್ತಾ ಇದ್ದೀರಾ, ಇದು ಕೂಡ ಕೇವಲ 6 ರಿಂದ 8 ಗ್ರಾಮ್ ಒಳಗಡೆನೆ ಇರುತ್ತೆ. ಲಕ್ಷ್ಮಿ ಡಿಸೈನ್ ಟಾಪ್ ನಲ್ಲಿ ಬಂದು ಕೆಳಗಡೆ ಪಿಂಕ್ ಹಾಗೂ ಗ್ರೀನ್ ಬೀಡ್ಸ್ ಕೊಟ್ಟಿದ್ದಾರೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಕಡಿಮೆ ಗ್ರಾಮ್ಗಳಲ್ಲಿ ಈ ತರದ ಒಂದು ಇಯರಿಂಗ್ ಅಂದ್ರೆ ಜುಮ್ಕಾನ ಮಾಡಿಸ್ಕೊಂಡು ಎಲ್ಲಾ ತರದ ಒಂದು ಜ್ಯುವೆಲರಿ ಅಂದ್ರೆ ಚೋಕರ್ ಆಗಿರ್ಬೋದು, ಲಾಂಗ್ ಹಾರ ಆಗಿರ್ಬೋದು, ಲಾಂಗ್ ನೆಕ್ಲೆಸ್ ಆಗಿರ್ಬೋದು, ಶಾರ್ಟ್ ನೆಕ್ಲೆಸ್ ಆಗಿರ್ಬೋದು, ಎಲ್ಲಾ ತರದ ಒಂದು ಜ್ಯುವೆಲರಿ ಡಿಸೈನ್ಸ್ಗೆ ನೀವು ಈ ತರದ ಒಂದು ಜುಮ್ಕಾ ಇಯರಿಂಗ್ ನ ಮ್ಯಾಚ್ ಮಾಡಿಕೊಂಡು ವೇರ್ ಮಾಡಬಹುದು. ಮತ್ತೊಂದು ಸ್ಟಡ್ ಟೈಪ್ ಇಯರಿಂಗ್ ನೋಡ್ತಾ ಇದ್ದೀರಾ, ಪರ್ಲ್ ಬೀಡ್ಸ್ ಕೊಟ್ಟು ಟಾಪ್ಗೆ ಕೆಳಗಡೆ ಗೆಜ್ಜೆ ಟೈಪ್ ಗೋಲ್ಡ್ ಬಾಲ್ ರೀತಿಯಲ್ಲಿ ಬೀಡ್ಸ್ ಅನ್ನ ಕೊಟ್ಟಿರುವಂತದ್ದು. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಅರೌಂಡ್ ಇದು ಕೂಡ ನಿಮಗೆ 3 to 4 ಗ್ರಾಮ್ಸ್ ಒಳಗಡೆ ಸಿಗುತ್ತೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಡೈಲಿ ವೇರ್ ಹಾಗೂ ಆಫೀಸ್ ವೇರ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಒಂದು ಎತ್ನಿಕ್ ಲುಕ್ ಕೊಡುತ್ತೆ. ಸಿಂಪಲ್ ಆಗಿ ಒಂದು ಪರ್ಲ್ ಬೀಡ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅದು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ತುಂಬಾನೇ ಬ್ರೈಟ್ ಆಗಿ ಕಾಣಿಸುವಂತಹ ಒಂದು ಸ್ಟೋನ್ ಅಂದ್ರೆ ಅದು ಪರ್ಲ್ ಸ್ಟೋನ್ ಆಗಿರುತ್ತೆ. ಅದು ತುಂಬಾನೇ ದಪ್ಪದಾಗಿ ಬಂದಿರೋದ್ರಿಂದ ಅಂದ್ರೆ ಮೀಡಿಯಂ ಸೈಜ್ ಇದೆ, ಅತಿ ದಪ್ಪ ಇಲ್ಲ. ಸೊ ಈ ಒಂದು ಸೈಜ್ ಸಾಕಾಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಆ ಒಂದು ಡಿಸೈನ್ಗೆ ತುಂಬಾನೇ ಬ್ಯೂಟಿಫುಲ್ ಆಗಿ ಲೈಟ್ ವೈಟ್ ಆಗಿ ಎಲ್ಲಾ ತರದ ಒಂದು ಒಕೇಶನ್ಗೆ ಸೂಟ್ ಆಗುವಂತಹ ಒಂದು ಇಯರಿಂಗ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಆಗ್ಲೇ ತೋರಿಸಿರುವಂತಹ ಒಂದು ಜುಮ್ಕಾನ ನೆಕ್ಲೆಸ್ಗೆ ಮ್ಯಾಚ್ ಮಾಡಿದ್ದಾರೆ. ನಿಮಗೆ ನೆಕ್ಲೆಸ್ಗಳು ಕೂಡ ತುಂಬಾನೇ ಕಡಿಮೆ ಗ್ರಾಮಲ್ಲಿ ಸಿಗುತ್ತೆ. ಅಂದ್ರೆ ಕೇವಲ ಒಂದು 15 to 18 ಗ್ರಾಮ್ಸ್ ಒಳಗಡೆ ಈ ತರದ ಒಂದು ನೆಕ್ಲೆಸ್ ನ ನೀವು ಮ್ಯಾಚ್ ಮಾಡ್ಕೊಳ್ಬಹುದು. ನೋಡಿ, ಆ ಜುಮ್ಕಾ ಅಂತೂ ಎಷ್ಟು ರಿಚ್ ಲುಕ್ ಕೊಡ್ತಾ ಇದೆ. ಆ ನೆಕ್ಲೆಸ್ಗೂ ಆ ಜುಮ್ಕಾಗೂ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ಬೀಡ್ಸ್ ಕೂಡ ಅಷ್ಟೇನೆ, ಪಿಂಕ್ ಗ್ರೀನ್ ಬೀಡ್ಸ್ ಕೂಡ ಇಯರಿಂಗ್ ವಿತ್ ಆ ನೆಕ್ಲೆಸ್ಗೂ ಮ್ಯಾಚ್ ಮಾಡಿದ್ದಾರೆ. ಲಕ್ಷ್ಮಿ ಪೆಂಡೆಂಟ್ ಸೆಂಟ್ರಲ್ಲಿ ಬಂದಿದೆ. ಅರೌಂಡ್ 15 to ಮ್ಯಾಕ್ಸಿಮಮ್ 20 ಗ್ರಾಮ್ಸ್ ಒಳಗಡೆ ಅಂತೂ ಖಂಡಿತವಾಗ್ಲೂ ನೀವು ಈ ತರದ ಒಂದು ನೆಕ್ಲೆಸ್ ನ ಮಾಡಿಸ್ಕೊಳ್ಬಹುದು. ಹೋಪ್ ಇವತ್ತಿನ ಡಿಸೈನ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.